ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 18ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 19 ಶುರು ಮಾಡೋಣ. ರವಿ ಬೆಳಗ್ಗೆನೇ ಪೂರ್ಣಿಮಾಗೆ ಕಾಲ್ ಮಾಡಿದ. ರಾತ್ರಿ ಅವಳ ಚಿಕ್ಕಮ್ಮ ಪುಟ್ಟ ಬಟ್ಟೆಯಲ್ಲೇ ಆಚೆ ಹಾಕಿದ್ರು. ಫೋನ್ ಕೂಡ ಅಲ್ಲೇ ಮನೆಯಲ್ಲೇ ಇತ್ತು. ಆ ವಿಷಯ ರವಿಗೆ ಗೊತ್ತಿರಲಿಲ್ಲ. ರವಿ ಕಾಲ್ ಮಾಡಿದಾಗ ಪೂರ್ಣಿ ಚಿಕ್ಕಮ್ಮ ಮತ್ತು ಅವಳ ತಂಗಿ ಇನ್ನೂ ಹಾಸಿಗೆಯಲ್ಲೇ ಇದ್ದರು. ಫೋನ್ ಪದೇ ಪದೇ ರಿಂಗ್ ಆದಾಗ ನಿದ್ದೆಗಣ್ಣಲ್ಲಿದ್ದ ವನಿತಾ, ಪೂರ್ಣಿ ಎಲ್ಲೇ ಹಾಳಾಗೋಗಿದೆಯಾ? ಕಾಲ್ ಪಿಕ್ ಮಾಡಬಾರ್ದಾ? ಪೀಡೆ, ಸತ್ಕಿತ್ ಹೋದ್ಯಾ ಹೇಗೆ? ಆ ದರಿದ್ರ ಫೋನ್ ಒಂದೇ ಸಮನೆ ಬಡ್ಕೊಳ್ತಾ ಇದೆ ಎಂದು ಬೊಬ್ಬೆ ಹಾಕಿದರು ಕಣ್ಮುಚ್ಚಿ. ಅಮ್ಮ, ಅವಳೆಲ್ಲಿದ್ದಾಳೆ ಫೋನ್ ರಿಸೀವ್ ಮಾಡೋದಕ್ಕೆ? ನೆನ್ನೆ ನಿಂಗೆ ತಾನೇ ರಾತ್ರಿ ಆದರೂ ಅಷ್ಟೊಂದು ಜೋರು ಮಳೆ ಇದ್ರು ಮನೆಯಿಂದ ಆಚೆ ಹಾಕ್ದೆ ಎಂದಳು ಸ್ಮಿತಾ ಕೂಡ ಕಣ್ಮುಚ್ಚಿ. ಅಯ್ಯೋ, ನಂಗೆ ಮರ್ತೇ ಹೋಗಿದ್ದು ಕಣೆ ಸ್ಮಿತಾ, ನೀನೇ ಸ್ವಲ್ಪ ಹೋಗೆ, ಎಷ್ಟೊತ್ತಿಂದ ಬಡ್ಕೊಳ್ತಾ ಇದೆ ಫೋನ್ ಎಂದಾಗ, ಅಯ್ಯೋ ಹೋಗಮ್ಮ, ಬೇಕಿದ್ರೆ ನೀನೇ ಕಾಲ್ ರಿಸೀವ್ ಮಾಡಿ ಮಾತಾಡು, ನಂಗೆ ಕಣ್ಣು ಬಿಡೋದಕ್ಕಾಗ್ತಿಲ್ಲ ಎಂದಳು ಮಗ್ಗಲು ಬದಲಿಸಿ. ಸರಿಯಾಗಿ ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ ಪಾಪಿಗಳು ಎಂದು ಎದ್ದು ಕಣ್ಣುಜ್ಜುತ್ತಾ ಕಾಲ್ ಪಿಕ್ ಮಾಡಿದರು. ಕಾಲ್ ರಿಸೀವ್ ಮಾಡ್ತಿದ್ದ ಹಾಗೆ ರವಿ, ಪೂರ್ಣಿಮಾ, ಎಷ್ಟೊತ್ತು ಕಾಲ್ ರಿಸೀವ್ ಮಾಡೋದಕ್ಕೆ? ನಾನು ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೇನೆ ಗೊತ್ತಾ? ನಿಂಗೊಂದು ಸಂತೋಷದ ವಿಚಾರ ಹೇಳಬೇಕಾಗಿತ್ತು ಎನ್ನಲು, ಯಾರೋ ನೀನು ಬೆಳಗ್ಗೆ ಆ ದರಿದ್ರದೊಳಗೆ ಕಾಲ್ ಮಾಡಿದೀಯಾ ಎಂದರು ವನಿತಾ ಕೋಪಗೊಂಡು. ನಿದ್ದೆ ಅರ್ಧಂಬರ್ಧ ಆಗಿತ್ತಲ್ವಾ, ಅದಕ್ಕೆ ಕೋಪದಲ್ಲಿ ಆ ರೀತಿ ಹೇಳಿದರು. ಕಾಲ್ ಪೂರ್ಣಿಮಾ ಅಲ್ಲ, ಅವಳು ಚಿಕ್ಕಮ್ಮ ರಿಸೀವ್ ಮಾಡಿದ್ದಾರೆ. ಪೂರ್ಣಿಮಾ ಅಂತ ತಿಳಿದು ಹೊಸ ಕೆಲಸದ ಬಗ್ಗೆ ಬಾಯ್ ಬಿಡ್ತಿದ್ದೆ. ಆಮೇಲೆ ನನ್ನಿಂದಾಗಿ ಪೂರ್ಣಿಮಾ ಇವರಿಂದ ಮಾತು ಕೇಳೋ ಹಾಗಾಗ್ತಿತ್ತು. ಸ್ವಲ್ಪದರಲ್ಲೇ ಮಿಸ್ ಆಯಿತು ಎಂದುಕೊಂಡವ, ಹಲೋ ಆಂಟಿ, ನಾನು ರವಿ ಅಂತ, ಅವಳು ಕೊಲಿಗೆ ಮಾತಾಡ್ತಾ ಇರೋದು. ಪೂರ್ಣಿಮಾಗೆ ಸ್ವಲ್ಪ ಫೋನ್ ಕೊಡ್ತೀರಾ ಎಂದರೆ, ಅವಳಿಗೆ ಫೋನೆಲ್ಲ ಕೊಡೋದಕ್ಕಾಗಲ್ಲ, ಅವಳಿಗ ಕೆಲಸದಲ್ಲಿ ಬ್ಯುಸಿ ಇದ್ದಾಳೆ, ಆಫೀಸಿಗೆ ಬರ್ತಾಳಲ್ಲ ಆಗ ಮಾತಾಡು ಎಂದು ಮುಂದೆ ಏನು ಹೇಳುತ್ತಾನೋ ಕೇಳಿಸಿಕೊಳ್ಳದೆ ಫೋನ್ ಕಟ್ ಮಾಡಿಬಿಟ್ಟರು. ಹಲೋ ಆಂಟಿ, ಹಲೋ, ನನ್ನ ಮಾತು ಸ್ವಲ್ಪ ಕೇಳಿ. ಕಟ್ ಮಾಡಿದ್ರು ಅನ್ಸುತ್ತೆ. ಎಂಥ ಹೆಂಗಸು, ನಾನೇನು ಹೇಳ್ತೀನೋ ಅದನ್ನು ಕೇಳೋ ಸೌಜನ್ಯ ಕೂಡ ಇಲ್ಲ ಎಂದು ಬೈದುಕೊಂಡ. ಪಾಪ ಪೂರ್ಣಿಮಾ, ಅವಳಿಗೆ ಬೇರೆ ಕಡೆ ಕೆಲಸಕ್ಕೆ ಕೇಳಿದ್ದು ಹೇಳಬೇಕಾಗಿತ್ತು. ಅವಳಿಗೆ ಎಷ್ಟು ಖುಷಿ ಆಗೋದು. ಈಗ ಹೇಗೆ ವಿಷಯ ತಿಳಿಸೋದು? ನೋಡೋಣ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ, ಆಗ್ಲಾದರೂ ರಿಸೀವ್ ಮಾಡ್ತಾಳಾ ಅಂತ ಎಂದುಕೊಂಡವನ ನೋಡಿ, ಯಾಕ್ರಿ, ಏನಾಯಿತು ಎಂದು ಸುನೀತಾ ಅವನ ಹೆಗಲ ಮೇಲೆ ಕೈ ಇಟ್ಟು ಕೇಳಿದಳು. ಏನಿಲ್ಲ ಸುನಿ, ಅದು ಪೂರ್ಣಿಮಾಗೆ ಬೇರೆ ಕಡೆ ಕೆಲಸಕ್ಕೆ ಕೇಳಿದ್ದೆ, ಅವ್ರು ಇವತ್ತು ಇಂಟರ್ವ್ಯೂಗೆ ಬರೋದಕ್ಕೆ ಹೇಳಿದರು. ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದ್ರೆ ಅವಳು ಚಿಕ್ಕಮ್ಮ ಪಿಕ್ ಮಾಡಿ ಆಫೀಸ್ನಲ್ಲೇ ಮಾತಾಡು ಅಂತ ಫೋನ್ ಕಟ್ ಮಾಡಿಬಿಟ್ರು ಎಂದ ಬೇಸರದಿಂದ. ಅದಕ್ಕೆ ಯಾಕಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ? ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಕಾಲ್ ಮಾಡಿ, ಆಗ ಫ್ರೀ ಆಗ್ತಾಳೇನೋ ಎಂದರೆ, ಅದು ಹಾಗಲ್ಲ ಸುನಿ, ಲೇಟ್ ಮಾಡಿ ಹೇಳಿದ್ರೆ ಅವಳು ರೆಡಿಯಾಗಿ ತನ್ನ ಡಾಕ್ಯುಮೆಂಟ್ಸ್ ಮತ್ತು ಬಯೋಡೇಟಾ ತೊಗೊಂಡು ಹೋಗಿ ಅಡ್ರೆಸ್ ಹುಡುಕಿ ಇಂಟರ್ವ್ಯೂ ಕೊಡೋದಕ್ಕೆ ಲೇಟ್ ಆಗಲ್ವಾ? ಇಂಟರ್ವ್ಯೂ ಕೊಡೋದಕ್ಕೆ ಹೋದಾಗಲೇ ಲೇಟಾಗಿ ಹೋದರೆ ಅವಳ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರೋದಿಲ್ವಾ? ಆಮೇಲೆ ಅವಳು ಆಫೀಸ್ಗೆ ಲೇಟಾಗಿ ಬರ್ತಾಳೆ ಅಂತ ಅಂದ್ಕೊಂಡು ಕೆಲಸ ಇಲ್ಲ ಅಂತ ಹೇಳಿ ಕಳಿಸ್ತಾರಷ್ಟೆ. ಅವಳಿಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ಈಗ ತಂಗಿ ಮದುವೆಗೆ ಒಂದು ವಾರ ಉಳಿದಿದೆ. ಎಲ್ಲೂ ದುಡ್ಡಿನ ವ್ಯವಸ್ಥೆ ಆಗಿಲ್ಲ. ಎಲ್ಲನೂ ಅದು ಹೇಗೆ ನಿಭಾಯಿಸ್ತಾಳೋ ಆ ದೇವ್ರೇ ಬಲ್ಲ ಎಂದು ಒಂದು ನಿಟ್ಟುಸಿರು ಬಿಟ್ಟ. ಪಾಪ ಪೂರ್ಣಿಮಾ, ಈಗ ದುಡ್ಡಿಲ್ಲ ಮದುವೆಗೆ ಅಂದರೆ ಅವಳು ಚಿಕ್ಕಮ್ಮ ಅವಳನ್ನು ಸುಮ್ಮನೆ ಬಿಟ್ಟಿರ್ತಾರೆ ಅಂತೀರಾ ಎಂದು ಕೇಳಲು, ಅರೆ ಹೌದಲ್ವಾ, ನಾನಿದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಪೂರ್ಣಿಮಾ ಹೇಳ್ತಿದ್ಲು, ದುಡ್ಡು ಹೊಂದಿಸ್ಲಿಲ್ಲ ಅಂದರೆ ಅವಳು ಚಿಕ್ಕಮ್ಮ ಮನೆಯಿಂದ ಆಚೆ ಹಾಕ್ತಾರೆ ಅಂತ. ಒಂದು ವೇಳೆ ಪೂರ್ಣಿಮಾನ ಎಂದು ಮುಂದೆ ಯೋಚಿಸಲಾಗದೆ ಆ ಒಂದು ಯೋಚನೆ ಬಂದಿದ್ದೇ ನಡುಗಿ ಹೋದ. ಸುನಿ, ಪೂರ್ಣಿಮಾ ಚಿಕ್ಕಮ್ಮ ಪೂರ್ಣಿಮಾನ ಮನೆಯಿಂದ ಆಚೆ ಹಾಕಿರ್ಬೋದಾ? ಮನೆಯಿಂದ ಆಚೆ ಹಾಕಿದರೆ ಆ ಹುಡುಗಿ ಎಲ್ಲಿ ಹೋಗಿರ್ತಾಳೆ? ಒಂಟಿ ಹೆಣ್ಣು ಬೇರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ? ಮೊದಲೇ ಕಾಲ ಸರಿಯಿಲ್ಲ. ಒಂಟಿ ಹೆಣ್ಣು ಸಿಕ್ಕರೆ ಮಾಂಸ ಕಂಡು ಹಸಿದ ಹುಲಿಗಳಾಗ್ತಾರೆ ದುಷ್ಟು ಜನ. ಈಗ ಏನು ಮಾಡೋದು ಎಂದು ಚಿಂತೆ ಮಾಡೋದಕ್ಕೆ ಶುರು ಮಾಡಿದ. ನೀವು ಯಾಕೆ ಒಂದು ಗಳಿಗೆ ಪೂರ್ಣಿಮಾ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರಬಾರ್ದು ಎಂದರೆ, ಅಯ್ಯೋ ಅವಳು ಚಿಕ್ಕಮ್ಮ ಅವಳು ರಾಕ್ಷಸಿ, ಪೂರ್ಣಿಮಾನ ಕೇಳ್ಕೊಂಡು ಮನೆಗೆ ಬಂದಿದ್ದೀನಿ ಅಂದರೆ ನಮ್ಮಿಬ್ಬರಿಗೂ ಸಂಬಂಧ ಕಟ್ಟಿ ಬಾಯಿಗೆ ಬಂದ ಹಾಗೆ ಬೊಗಳ್ತಾಳೆ. ಒಂದು ವೇಳೆ ಪೂರ್ಣಿಮಾ ಮನೆಯಲ್ಲೇ ಇದ್ದರೆ ಸುಮ್ಮನೆ ನನ್ನಿಂದ ಅವಳಿಗೆ ತೊಂದರೆ ಎನ್ನಲು, ಒಂದು ಕೆಲಸ ಮಾಡೋಣ, ಈಗ ನೀವು ಹೋದರೆ ಅವಳು ಚಿಕ್ಕಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾಳೆ, ಆದರೆ ನಾನು ಹೋದರೆ ಖಂಡಿತ ಏನೂ ಹೇಳಲ್ಲ. ಅದಕ್ಕೆ ಅವಳ ಮನೆ ಎಲ್ಲಿದೆ ಅಂತ ತೋರಿಸಿ ಸಾಕು, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಎಂದಾಗ, ಕರೆಕ್ಟ್ ಸುನಿ, ನೀನು ಹೇಳ್ದ ಹಾಗೆ ಮಾಡೋಣ. ಪ್ರತಾ ಅವಳು ಬಯಸ್ಕೊಳ್ಳೋದು ತಪ್ಪತ್ತೆ. ಸರಿ, ಹಾಗಿದ್ರೆ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ನಾವು ಪೂರ್ಣಿಮಾ ಮನೆ ಕಡೆ ಹೋಗೋಣ ಎಂದಾಗ, ಸರಿ ರೀ, ಹಾಗೆ ಮಾಡೋಣ, ಈಗ ನಾನು ಹೋಗಿ ರೆಡಿ ಆಗ್ತೀನಿ ಎಂದು ಹೇಳಿ ತಯಾರಾಗಲು ರೂಮಿಗೆ ಹೋದಳು ಸುನೀತಾ. ಸ್ನೇಹಾಗೆ ಎಚ್ಚರವಾದಾಗ ಸಮಯ 9 ಗಂಟೆ ಆಗಿತ್ತು. ಪೂರ್ಣಿಗೆ ನಿದ್ದೆ ಬರದೇ ಇರೋ ಕಾರಣ ಹೊರಳಾಡಿ ಮುಖ ತೊಳೆದು ಕೂತಿದ್ದಳು. ಪೂರ್ಣಿ, ಆಗಲೇ ಎದ್ಬಿಟ್ಟಿದೀಯಾ ಎಂದು ಕೇಳಿದರೆ,
ಸ್ನೇಹ ಒಮ್ಮೆ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದಿಲ್ಲ. ರೂಢಿಯಾಗಿದೆ. ಅದಕ್ಕೆ ಬೇಗನೆ ಎದ್ಬಿಟ್ಟೆ ಎಂದಾಗ, ಸರಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನು ಕೆಳಗಡೆ ನಡಿ ಎನ್ನಲು, ನೀನು ಬಾ ಸ್ನೇಹ, ಒಟ್ಟಿಗೆ ಹೋಗೋಣ ಎಂದಳು ಮುಜುಗರದಿಂದ. ಸರಿ, ನಾನು ರೆಡಿಯಾಗಿ ಬರ್ತೀನಿ ಎಂದು ಬಾತ್ರೂಮ್ ಹೊಕ್ಕಳು ಸ್ನೇಹ. ಸ್ನಾನ ಮಾಡಿ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಂದಳು ಸ್ನೇಹ. ಪೂರ್ಣಿ, ನೀನು ಸ್ನಾನ ಮಾಡ್ಕೊ, ಬೇರೆ ಡ್ರೆಸ್ ಕೊಡ್ತೀನಿ ಹಾಕೊಳ್ಳುವಂತೆ ಎಂದಾಗ, ಪರವಾಗಿಲ್ಲ ಸ್ನೇಹ, ನೆನ್ನೆನೇ ಬೇರೆದು ಹಾಕಿದ್ದೀನಿ, ಈಗ ಮತ್ತೆ ಅಂದರೆ ಎಂದು ರಾಗ ಎಳೆಯಲು, ಪರವಾಗಿಲ್ಲ, ನೀನು ಮನೆಗೆ ಹೋದ್ಮೇಲೆ ನಿನ್ನ ಬಟ್ಟೆ ಹಾಕು, ಈಗ ನಾನು ಕೊಟ್ಟಿದ್ದು ಹಾಕು, ಬೇಗ ಬ್ಯಾಂಕ್ ಹೋಗಿ ಆಫೀಸಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಎಂದು ಅವಸರಿಸಲು, ಸರಿ ಎಂದು ಹೇಳಿ ಬಾತ್ರೂಮ್ ಹೊಕ್ಕು 10 ನಿಮಿಷದಲ್ಲಿ ಸ್ನಾನ ಮಾಡಿ ಆಚೆ ಬಂದಳು ಪೂರ್ಣಿಮಾ. ಸ್ನೇಹ ಮತ್ತು ಪೂರ್ಣಿಮಾ ಕೆಳಗಡೆ ತಿಂಡಿ ತಿನ್ನೋದಕ್ಕೆ ಬಂದರು. ಪ್ರಭಾಕರ್ ಆಗಲೇ ರೆಡಿಯಾಗಿ ತಿಂಡಿಗೆ ಕೂತಿದ್ದರು. ಗುಡ್ ಮಾರ್ನಿಂಗ್ ಡ್ಯಾಡ್, ಗುಡ್ ಮಾರ್ನಿಂಗ್ ಮಾಮ್ ಎಂದು ಪೂರ್ಣಿಯ ಜೊತೆ ಡೈನಿಂಗ್ ಟೇಬಲ್ ಮೇಲೆ ಕೂತರು. ವತ್ಸಲ ಅವರು ಎಲ್ಲರಿಗೆ ತಿಂಡಿ ಕೊಟ್ಟು ತಾವು ತಿಂಡಿ ತಿನ್ನಲು ಕೂತರು. ತಿಂಡಿ ತಿನ್ನುತ್ತಾ, ಡ್ಯಾಡ್ ನೀವು ಆಫೀಸಿಗೆ ಹೋಗಿರಿ, ನಾನು ಕ್ಯಾಶ್ ಡ್ರಾ ಮಾಡಿ ಪೂರ್ಣಿ ಕೊಟ್ಟು ಆಫೀಸಿಗೆ ಬರ್ತೀನಿ ಎನ್ನಲು, ಸರಿ ಸ್ನೇಹ, ನೀನೊಂದು ಸಾರಿ ನೀಲ್ಗೆ ಇನ್ಫಾರ್ಮ್ ಮಾಡು, ಆಫೀಸಿಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಎಂದಾಗ, ಕಾಲ್ ಮಾಡಿ ಹೇಳ್ತೀನಿ ಡ್ಯಾಡ್ ಎಂದವಳು ತಿಂಡಿ ತಿನ್ನೋದು ಮುಗಿದಿಂದ, ಪೂರ್ಣಿ ಹೊರಡೋಣವಾ ಎಂದು ಕೇಳಿದಾಗ, ಸರಿ ಸ್ನೇಹ ಎಂದಳು. ಈಗ ಗೆಳತಿಯರಿಬ್ಬರು ಬ್ಯಾಂಕ್ ಕಡೆ ಹೊರಟ್ರೆ ಪ್ರಭಾಕರ್ ಅವರು ತಿಂಡಿ ತಿಂದು ಆಫೀಸ್ ಕಡೆ ಹೊರಡುವ ಮುನ್ನ ಮಡದಿಗೆ, ವತ್ಸಲ, ದುಡ್ಡಿನ ವಿಷಯಕ್ಕೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಡ, ಆ ಹುಡುಗಿ ಮೇಲೆ ನನಗೂ ನಂಬಿಕೆ ಇದೆ ಎಂದು ಹೋದರು. ಸ್ನೇಹ ಮತ್ತು ಪೂರ್ಣಿಮಾ ಇಬ್ಬರು ಬ್ಯಾಂಕಿಗೆ ಬಂದು 5 ಲಕ್ಷ ದುಡ್ಡು ಡ್ರಾ ಮಾಡಿಕೊಟ್ಟು, ಅಮೌಂಟ್ ಹೆವಿ ಇರೋದ್ರಿಂದ ಸ್ನೇಹ ಪೂರ್ಣಿಮಾನ ಅವಳ ಮನೆ ಹತ್ತಿರ ಬಿಟ್ಟು ತನ್ನ ಆಫೀಸ್ಗೆ ಹೋದಳು. ಅಮ್ಮ ಮಗಳು ಇನ್ನೂ ನಿದ್ದೆ ಹೊಡೆಯೋದ್ರಲ್ಲೇ ಬ್ಯುಸಿ ಇದ್ರು. ವನಿತಾ ಫೋನ್ ರಿಂಗ್ ಆದಾಗ ಮತ್ತೆ ರವಿನೇ ಕಾಲ್ ಮಾಡಿರಬೇಕು ಎಂದು ಕೋಪದಲ್ಲಿ ಹೋಗಿ ರಿಸೀವ್ ಮಾಡಿ, ಯೋ ಯಾರಯ್ಯ ನೀನು, ಆಗಲೇ ಹೇಳ್ದೆ ತಾನೆ, ಮಾತಾಡೋದೇನೇ ಇದ್ರು ಆಫೀಸಿಗೆ ಬಂದ ಮೇಲೆ ಮಾತಾಡುವಂತ, ಮತ್ತೆ ಯಾಕೆ ಪದೇ ಪದೇ ಕಾಲ್ ಮಾಡಿ ನಮ್ಮ ನಿದ್ದೆ ಹಾಳು ಮಾಡ್ತಿದ್ದೀಯಾ, ಇನ್ನೊಂದು ಸಾರಿ ಕಾಲ್ ಮಾಡಿದ್ರೆ ಹುಡ್ಕೊಂಡು ಬಂದು ಹೊಡಿತೀನಿ, ಈಗ ಮುಚ್ಕೊಂಡು ಫೋನ್ ಇಡಯ್ಯ ಎಂದಳು ಕೋಪದಲ್ಲಿ ಕಣ್ಣುಜ್ಜಿಕೊಳ್ಳುತ್ತಾ. ಹಲೋ ಅತ್ತೆ, ನಾನು ನಿಮ್ಮ ಅಳಿಯ ಸುಶಾಂತ್ ಮಾತಾಡ್ತಿರೋದು, ನೀವಿನ್ನೂ ಮಲಗಿದ್ರಾ ಎಂದು ಆಶ್ಚರ್ಯದಿಂದ ಕೇಳಲು, ಅಯ್ಯೋ ಅಳಿಯಂದ್ರೆ ನೀವಾ, ನಾನು ಪುಣೆ ಆಫೀಸ್ನಿಂದ ಅಂತ, ಅದು ಅದು ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಿದ್ರು, ಅದಕ್ಕೆ ಹಾಗೆ ಹೇಳಿದ್ದು ಎಂದು ತಡವರಿಸಿ, ಕ್ಷಮಿಸಿ ಅಳಿಯಂದ್ರೆ, ಬೆಳಗ್ಗೆನೆ ಕಾಲ್ ಮಾಡಿದಾರ, ಏನು ವಿಷಯ ಎಂದು ಕೇಳಿದಾಗ, ಯಾಕತ್ತೆ ಮರ್ತು ಹೋಯ್ತಾ, ನಾನು ಮೊನ್ನೆನೇ ಕಾಲ್ ಮಾಡಿ ಹೇಳಿದ್ದೆ ಇವತ್ತು ಮದುವೆ ಜವಳಿ ಹಾಕ್ಸೋದಕ್ಕೆ ಬರ್ತಿದ್ದೀವಿ ಅಂತ ಎಂದರೆ, ಹಾಂ ಅಳಿಯಂದ್ರೆ ನೆನಪಿದೆ ಎಂದಳು ಪೂರ್ತಿ ಎಚ್ಚರ ಮಾಡಿಕೊಂಡು. ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದ್ದು ನಾನು, ನೀವು ರೆಡಿಯಾಗಿ ಇನ್ನೊಂದು ಅರ್ಧ ಗಂಟೆಲಿ ಮನೆ ಬಿಡ್ತಿದ್ದೀವಿ, ನೀವು ರೆಡಿಯಾಗಿರಿ, ನಾನು ಬಂದು ನಿಮ್ಮನ್ನು ಪಿಕ್ ಮಾಡ್ತೀನಿ ಎನ್ನಲು, ಸರಿ ಸರಿ ಹೇಳಿದ್ರೆ ಹಾಗೆ ಮಾಡಿ ಎಂದರು. ಮನಸ್ಸಲ್ಲೇ, ಅಯ್ಯೋ ದೇವ್ರಿ, ಏನು ಮಾಡೋದು, ಆ ದರಿದ್ರದವಳು ನಂಬ್ಕೊಂಡು ಕೈ ಚಲ್ ಕೂತೆ, ಸ್ಮಿತಾ ಹೇಳಿದಾಗೆ ನಾನೇ ದುಡ್ಡಿನ ವ್ಯವಸ್ಥೆ ಮಾಡಿದಿದ್ರೆ ಸರಿ ಇರ್ತಿತ್ತು, ಸಾಲ ಹೆಂಗೋ ಕೊಡ್ತಿದ್ಲು, ಛೆ ನಾನೇ ತಪ್ಪು ಮಾಡಿಬಿಟ್ಟೆ, ಈಗ ಏನು ಮಾಡಲಿ, ಜವಳಿ ಹಾಕ್ಸೋದಕ್ಕೂ ದುಡ್ಡಿಲ್ಲ, ಸ್ಮಿತಾಗಿ ಈ ವಿಷಯ ಗೊತ್ತಾದರೆ ರಂಪ ರಾಮಾಯಣ ಮಾಡ್ತಾಳಷ್ಟೆ ಎಂದು ಮಾತನಾಡುತ್ತಿರಬೇಕಾದರೆ ಬಾಗಿಲು ಬೆಲ್ ಸದ್ದಾಗಿತ್ತು. ಟೈಮ್ ನೋಡಿದರೂ 10 ಗಂಟೆ ತೋರಿಸುತ್ತಿತ್ತು. ಬೆಳಗ್ಗೆ ಯಾರಿದು ಎಂದು ತಮ್ಮ ಯೋಚನಾ ಲಹರಿಯಿಂದ ಆಚೆ ಬಂದು ಹೋಗಿ ಬಾಗಿಲು ತೆಗೆದರು. ಎದುರಿಗೆ ಪೂರ್ಣಿಮಾನ ನೋಡಿ ಆಶ್ಚರ್ಯ ಆಗಿತ್ತು, ಜೊತೆಗೆ ಕೋಪ ಕೂಡ ಬಂದಿತ್ತು. ಅಲ್ಲ, ನೆನ್ನೆನೇ ಮನೆಯಿಂದ ಆಚೆ ಹಾಕಿದ್ದೀನಿ, ಈಗ ಮತ್ತೆ ಬಂದಿದ್ದಾಳೆ ಎಂದು. ಯಾಕೆ ಬಂದೆ, ನಾವಿನ್ನೂ ಸತ್ತಿದ್ದೀವಾ ಇಲ್ಲ ಬದುಕಿದ್ದೀವಾ ಅಂತ ನೋಡೋದಕ್ಕೆ ಬಂದ್ಯಾ ಎಂದರು ಕೋಪ ಮತ್ತು ಅಸಮಾಧಾನದಿಂದ. ಚಿಕ್ಕಮ್ಮ ಹಾಗೆಲ್ಲ ಹೇಳಬೇಡಿ ಎನ್ನಲು, ನಾನು ನೆನ್ನೆನೇ ಹೇಳಿದ್ದೀನಿ ತಾನೆ, ದುಡ್ಡಿಲ್ಲದೆ ಈ ಮನೇಲಿ ನಿನಗೆ ಜಾಗ ಇಲ್ಲ ಅಂತ, ಆದರೂ ಮತ್ತೆ ನಿನ್ನೆ ದರಿದ್ರ ಮುಖ ತೊಗೊಂಡು ಬಂದಿದ್ದೀಯಾ, ನಡಿಯೇ ಎಂದು ಜೋರಾಗಿ ಬಾಗಿಲು ಹಾಕಲು ನೋಡಿದರು. ಚಿಕ್ಕಮ್ಮ ಒಂದು ನಿಮಿಷ ನನ್ನ ಮಾತು ಕೇಳಿ ಎಂದಾಗ, ನಿನ್ನ ಮಾತು ಕೇಳೋದಕ್ಕೆ ಇಷ್ಟ ಇಲ್ಲ, ತೊಲಗೆ ಇಲ್ಲಿಂದ ಎಂದು ಜೋರು ಮಾಡಲು, ಚಿಕ್ಕಮ್ಮ ಕೋಪ ಮಾಡ್ಕೋಬೇಡಿ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೊಳ್ಳಿ ಎಂದರು. ನಿನಗೊಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ಎಂದು ಹೇಳಿ ಮತ್ತೆ ಬಾಗಿಲು ಹಾಕಲು ನೋಡಿದಾಗ, ಚಿಕ್ಕಮ್ಮ ನಾನು ದುಡ್ಡು ತೊಗೊಂಡು ಬಂದಿದ್ದೀನಿ ಎನ್ನುತ್ತಿದ್ದ ಹಾಗೆ, ಏನು ಹೇಳಿದೆ ನೀನು ಎಂದು ಕೇಳಿದ್ದರು ಆಶ್ಚರ್ಯದಿಂದ. ಹೌದು ಚಿಕ್ಕಮ್ಮ, ನಾನು ಹೇಳ್ತಿರೋದು ನಿಜ, ದುಡ್ಡು ತಂದಿದ್ದೀನಿ ಎಂದಾಗ, ದುಡ್ಡು ತಂದಿದೀಯಾ, ಮತ್ತು ಮೊದಲೇ ಹೇಳೋದಕ್ಕೆ ಏನಾಗಿತ್ತು ಧಾಡಿ ಎಂದರು ಪೂರ್ಣಿ ಕೆನ್ನೆಗೆ ತಿವಿಯುತ್ತ. ಒಳಗೆ ಬಾ ಎಂದು ಪೂರ್ಣಿಮಾ ಕೈ ಹಿಡಿದು ಎಳೆದುಕೊಂಡು ಬಾಗಿಲು ಹಾಕಿದರು. ದುಡ್ಡೆಲ್ಲಿದೆ ಕೊಡು ಬೇಗ ಎಂದು ಅವಸರಿಸಿದರು. ಮಾತಿಗೂ ರಾತ್ರಿ ಎಲ್ಲಿದ್ದೆ, ಊಟ ಮಾಡಿದ್ಯಾ ಅಂತ ಕೇಳಲಿಲ್ಲ. ದುಡ್ಡು ಕಂಡಿದ್ದೆ ಚಾತಕ ಪಕ್ಷಿಯಂತೆ ದಡಬಡಾಯಿಸಿ ದುಡ್ಡು ಕಿತ್ತುಕೊಂಡು ಹೋಗಿ ಬೀರಿನಲ್ಲಿ ಇಟ್ಟು ಮಗಳನ್ನು ಎಬ್ಬಿಸಿದಳು. ಸ್ಮಿತಾ ಎದ್ದೇಳೆ, ಗಂಡಿನ ಕಡೆಯವರು ಜವಳಿ ಹಾಕ್ಸೋದಕ್ಕೆ ಬರ್ತಿದ್ದಾರೆ, ಬೇಗ ಎದ್ದು ರೆಡಿಯಾಗು ಎಂದರೆ, ಸ್ಮಿತಾ ತನ್ನ ತಾಯಿ ಮಾತಿಗೆ ತಡಬಡಿಸಿ ಎದ್ದು, ಏನು ಹೇಳ್ತಿದೀಯಾ ಅಮ್ಮ ಎಂದಳು ಕಣ್ಣುಜ್ಜುತ್ತಾ. ಸುಶಾಂತ್ ಈಗ ಫೋನ್ ಮಾಡಿದ್ದ, ಇನ್ನೊಂದು ಗಂಟೆಲಿ ಬರ್ತಿದ್ದಾರೆ, ಅದಕ್ಕೆ ಬೇಗ ರೆಡಿಯಾಗು ಎಂದರೆ,
ಸ್ಮಿತಾ ತನ್ನಮ್ಮನ ಮಾತು ಕೇಳಿ ಬಾತ್ರೂಮಿಗೆ ಸ್ನಾನ ಮಾಡಲು ಓಡಿದ್ದಳು. ವನಿತಾ ಆಚೆ ಬಂದು, ಪೂರ್ಣಿ, ಏ ಪೂರ್ಣಿ, ಗಂಡಿನ ಕಡೆಯವರು ಜವಳಿ ಹಾಕ್ಸೋದಕ್ಕೆ ಬರ್ತಿದ್ದಾರಂತೆ, ಬೇಗ ಬೇಗ ಬಿಸಿ ಬಿಸಿಯಾಗಿ ತಿಂಡಿ ಕಾಫಿ ಮಾಡು, ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಎಂದು ಹೇಳಿ ರೂಮಿಗೆ ರೆಡಿಯಾಗಲು ಹೋದರು. ಪೂರ್ಣಿಮಾ ಒಂದು ನಿಟ್ಟುಸಿರು ಬಿಟ್ಟು ಅಡುಗೆ ಮನೆಗೆ ತಿಂಡಿ ಮಾಡಲು ಹೋದಳು. ಸ್ಮಿತಾ ಸ್ನಾನ ಮಾಡಿ ಬಂದು ತನ್ನಮ್ಮನ ಹುಡುಕಿ ಪೂರ್ಣಿಮಾ ರೂಮಿಗೆ ಬಂದಳು. ಅಮ್ಮ, ಜವಳಿ ಹಾಕ್ಸೋದಕ್ಕೆ ದುಡ್ಡೆಲ್ಲಿಂದ ಬಂತು ಎಂದು ಕೇಳಿದರೆ, ಅಯ್ಯೋ ಹೇಳೋದೇ ಮರ್ತೆ, ಪೂರ್ಣಿ ಬಂದಿದ್ದಾಳೆ ಕಣೆ, ಜೊತೆಗೆ ದುಡ್ಡು ತಂದಿದ್ದಾಳೆ ಎಂದರು ಖುಷಿಯಿಂದ. ಹೌದಾ, ಅಲ್ಲ ಒಂದಾತಿಲ್ಲ ಅಷ್ಟೊಂದು ದುಡ್ಡು, ಹೇಗೆ, ಎಲ್ಲಿಂದ ತಂದಳು ಎಂದು ಕೇಳಿದರೆ, ಅಯ್ಯೋ ಸ್ಮಿತಾ, ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋ ಟೈಮ್ ಅಲ್ಲ, ಮೊದಲು ಬಟ್ಟೆ ಎಲ್ಲ ಖರೀದಿ ಮಾಡಿ ಬಂದು ಆಮೇಲೆ ಇವಳನ್ನ ವಿಚಾರಿಸ್ಕೊಳ್ಳೋಣ. ಈಗ ನಡಿ, ಬೇಗ ರೆಡಿಯಾಗು, ಇವತ್ತು ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೊ, ಸುಶಾಂತ್ ಕಣ್ಣು ನೀನು ಬಿಟ್ಟು ಬೇರೆ ಕಡೆ ಕದಲಬಾರ್ದು, ಸರಿನಾ ಎಂದಾಗ ಸ್ಮಿತಾ ಮುಗುಳ್ನಗುತ್ತಾ ನಾಚಿಕೆಯಿಂದ ಸರಿ ಅಮ್ಮ ಎಂದು ಹೇಳಿ ಖುಷಿಯಿಂದ ರೂಮಿಗೆ ಓಡಿದಳು. ನಿಧಾನ ಕಣೆ ಎಂದು ಮಗಳ ಖುಷಿಯನ್ನು ನೋಡಿ ನಕ್ಕರು ವನಿತಾ. ಅಮ್ಮ ಮಗಳು ತಯಾರಾಗಿ ಸುಶಾಂತ್ಗೆ ಕರೆ ಮಾಡಿ, ಹಲೋ ಅಳಿಯಂದ್ರೆ, ಎಲ್ಲಿದ್ದೀರಾ, ಇನ್ನೂ ಎಷ್ಟೊತ್ತಾಗತ್ತೆ ಬರೋದಕ್ಕೆ ಎಂದು ಕೇಳಿದರೆ, ಅತ್ತೆ ಇನ್ನೊಂದು 20 ನಿಮಿಷ ಬಂದ್ವಿ, ಆನ್ ದ ವೇ ಎಂದು ಹೇಳಿದಾಗ, ಸರಿ ಹೇಳಿದ್ರೆ ಬನ್ನಿ, ನಿಮ್ಮ ದಾರಿನೇ ಕಾಯ್ತಿದ್ದೀವಿ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಅಡುಗೆ ಮನೆಗೆ ಬಂದು ನೋಡಿದರು. ತಿಂಡಿ ಮಾಡಿದಳು ಪೂರ್ಣಿಮಾ ಘಮ್ ಅನ್ನುತ್ತಿತ್ತು. ಗಂಡಿನ ಕಡೆಯವರು ಬರುತ್ತಾರೆ ಎಂದು ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಪಕೋಡ ರೆಡಿ ಮಾಡಿದ್ದಳು. ಬೇಗ ಬೇಗ ತಿಂಡಿ ತಗೊಂಡು ಬಾ, ಸ್ಮಿತಾನ ಕರೆದು ಬರ್ತೀನಿ ಎಂದು ಹೋದಳು ವನಿತಾ. ಸ್ಮಿತಾ ಇನ್ನೂ ರೆಡಿಯಾಗಿಲ್ವಾ, ಇನ್ನೇನು ಅವ್ರು ಬರೋ ಹೊತ್ತಾಯಿತು, ಬೇಗ ರೆಡಿ ಆಗು ಎಂದು ಅವಸರಿಸಿದಳು. ಅಮ್ಮ ಆಗೋಯ್ತು, ಇನ್ನೊಂದು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಬಾಕಿ ಇದೆ ಎಂದು ಕಡೆ ಟಚಪ್ ಕೊಟ್ಕೊಂಡು ಕನ್ನಡಿಯಲ್ಲಿ ತನ್ನ ತಾನ ನೋಡಿಕೊಂಡಳು. ಅಮ್ಮ ಹೇಗೆ ಕಾಣಿಸ್ತಿದ್ದೀನಿ ಎಂದು ಕೇಳಲು, ತುಂಬ ಮುದ್ದಾಗಿ ಕಾಣ್ತಿದ್ಯಾ ಎಂದು ಕೈಯಿಂದ ದೃಷ್ಟಿ ತೆಗೆದು ಕಿವಿಯ ಹಿಂದೆ ದೃಷ್ಟಿ ಬೊಟ್ಟಿಟ್ಟು, ಸ್ಮಿತಾ ಬೇಗ ಬಾ, ತಿಂಡಿ ತಿನ್ನೋಣ, ಅವ್ರು ಇನ್ನೊಂದು 20 ನಿಮಿಷದಲ್ಲಿ ಬರ್ತಾರಂತೆ ಎಂದು ಮಗಳನ್ನು ಅವಸರವಾಗಿ ಕರೆದುಕೊಂಡು ಬಂದು ತಿಂಡಿಗೆ ಕೂತರು. ಅಮ್ಮ ಮಗಳು ಗಡದ್ದಾಗಿ ತಿಂದು ತೆಗೆದರು. ಬಾಯಿ ಮಾತಿಗೂ ನೀನು ತಿಂಡಿ ತಿಂದ್ಯಾ ಅಥವಾ ತಿಂಡಿ ತಿನ್ನು ಅಂತ ಕೂಡ ಹೇಳಲಿಲ್ಲ ಪೂರ್ಣಿಮಾಗೆ. ಸುಶಾಂತ್ ಮನೆಯವರು ಹೇಳಿದ 10 ನಿಮಿಷಕ್ಕೆ ಮನೆಗೆ ಬಂದರು. ಸುಶಾಂತ್ ಕಾರ್ ಶಬ್ದಕ್ಕೆ ಒಳಗಡೆ ಓಡಿ ಹೋಗಿ ಪೂರ್ಣಿಮಾಗೆ, ಸುಶಾಂತ್ ಮತ್ತೆ ಅವ್ರ ಮನೆಯವರು ಬಂದರು, ನೀನು ಇಲ್ಲೇ ಅಡುಗೆ ಮನೇಲಿರು, ಯಾವ ಸದ್ದು ಮಾಡಬೇಡ, ಆಚೆ ಬರಬೇಡ, ನಿನ್ನ ಕೇಳಿದ್ರೆ ನೀನು ಆಫೀಸ್ಗೆ ಹೋಗಿದ್ಯಾ ಅಂತ ಹೇಳ್ತೀನಿ. ಹಾಂ, ಹಾಗೆ ತಿಂಡಿ ಕಾಫಿ ಸ್ಮಿತಾ ಕೈಯಲ್ಲೇ ಕೊಟ್ಕಳಿಸು, ನಾನು ಹೇಳಿ ತಿಳಿದು ತಾನೇ ಎಂದು ಜೋರು ಮಾಡಿ ಹೇಳಲು, ಸರಿ ಚಿಕ್ಕಮ್ಮ, ನೀವು ಹೇಳಿದ ಹಾಗೆ ಆಗಲಿ ಎಂದಳು ತಲೆ ತಗ್ಗಿಸಿ. ವನಿತಾ ಹೋಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಅವರಿಗೆಲ್ಲ ಸ್ಮಿತಾ ಕೈಯಿಂದ ಉಪ್ಪಿಟ್ಟು, ಕೇಸರಿ ಬಾತು, ಪಕೋಡ ತಿಂಡಿ ಹಾಕಿಸಿ ಕೊಟ್ಟರು. ತಿಂಡಿ ತಿಂದು ತುಂಬ ಚೆನ್ನಾಗಿದೆ ಎಂದು ಹೊಗಳಿದರು. ಸುಶಾಂತ್ ಅಮ್ಮ, ಅಪ್ಪ, ಅಕ್ಕ, ತಂಗಿ ಎಲ್ಲರೂ. ವನಿತಾ ಅವರು ತಮ್ಮ ಮಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಲಿ ಎಂದು ಇದೆಲ್ಲ ನೀವು ಬರ್ತೀರಾ ಅಂತ ತಾನೇ ಖುದ್ದಾಗಿ ತನ್ನ ಕೈಯಾರೆ ಮಾಡಿದಾಳೆ ಎಂದು ಹೇಳಿದರು. ಹೌದಾ, ಸ್ಮಿತಾ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಗೊತ್ತೇ ಇರಲಿಲ್ಲ, ತಿಂಡಿ ಸೂಪರಾಗಿ ಮಾಡಿದ್ಯಾ ಎಂದರು ಸುಶಾಂತ್ ತಾಯಿ ನಿರ್ಮಲಾ. ಥ್ಯಾಂಕ್ಸ್ ಅತ್ತೆ ಎಂದಳು ಖುಷಿಯಿಂದ ಸ್ಮಿತಾ. ಸುಶಾಂತ್ ಬಂದಾಗಿನಿಂದ ಅವನ ಕಣ್ಣುಗಳು ಪೂರ್ಣಿಮಾಳನ್ನು ಹುಡುಕುತ್ತಿತ್ತು. ಎಷ್ಟೇ ಆಗಲಿ ಮೊದಲು ಹೆಣ್ಣು ನೋಡೋದಕ್ಕೆಂದು ಬಂದಿದ್ದು ಪೂರ್ಣಿಮಾಳನ್ನು. ಮನಸ್ಸು ಅವಳನ್ನು ಮೆಚ್ಚಿಕೊಂಡಿತ್ತು. ಈಗ ತಂಗಿಯನ್ನು ಮದುವೆಯಾಗುತ್ತಿದ್ದುದು ಅದು ಪೂರ್ಣಿಮಾ ಪರಿಪರಿಯಾಗಿ ಬೇಡಿಕೊಂಡಿದ್ದಕ್ಕೆ ಹೊರತು ಮನಸ್ಫೂರ್ತಿಯಾಗಿ ಅಲ್ಲ. ಸ್ಮಿತಾ ಸುಶಾಂತ್ ಬಂದಾಗಿನಿಂದ ತನ್ನ ಕಡೆ ನೋಡುವನೇನೋ ಎಂದು ನೋಡಿ ನೋಡಿ ಸಾಕಾಯಿತೇ ಹೊರತು ಅವನ ಒಂದು ಕಣ್ಣು ನೋಟ ಕೂಡ ಅವಳ ಮೇಲೆ ಬೀಳಲಿಲ್ಲ. ಈ ಸುಶಾಂತ್ ಅವ್ರಿಗೆ ಏನಾಗಿದೆ, ಬಂದಾಗಿನಿಂದ ನನ್ನ ಕಡೆ ತಿರುಗೂ ನೋಡ್ತಿಲ್ಲ, ಅವರಿಗಾಗಿ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ, ಒಂದೇ ಒಂದು ಮೆಚ್ಚುಗೆ ನೋಟ ಬಿಡ್ತಿಲ್ಲ ಎಂದು ಬೇಸರ ಮಾಡಿಕೊಂಡಳು. ಸುಶಾಂತ್ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಇದ್ದ ಸಂಭ್ರಮ ಈಗ ಇಲ್ಲ ಅವಳಲ್ಲಿ. ಸುಶಾಂತ್ ಅಪ್ಪ ವೀರೇಶ್ ಅವರು, ಈಗ ಬೇಗ ನಡೀರಿ, ಎಲ್ರಿಗೂ ಬಟ್ಟೆ ಆಯ್ಕೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗತ್ತೆ, ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ವಾಪಸ್ ಬರ್ತೀವಿ ಎಂದಾಗ ವನಿತಾ, ಸರಿ ಆಯಿತು ಬೀಗ್ರೆ, ಹೊರಡೋಣ ಎಂದರು. ಹೌದು, ಬಂದಾಗಿನಿಂದ ಕೇಳಬೇಕು ಅಂತ ಅಂದ್ಕೊಳ್ತಿದ್ದೆ, ಪೂರ್ಣಿಮಾ ಎಲ್ಲಿ ಕಾಣಿಸ್ತಿಲ್ಲ ಎಂದು ಕೇಳಿದರೆ, ಅದವಳು ಮನೆಯಲ್ಲಿಲ್ಲ, ಆಫೀಸಿಗೆ ಹೋಗಿದ್ದಾಳೆ, ಮದುವೆಗೆ ರಜಾ ತಗೊಳ್ತಾಳೆ ಬಿಡಿ ಎಂದರೆ, ಅರೆ ಹೀಗಿದು ಮದುವೆ ಕೆಲಸ ತಾನೇ, ಇನ್ನೆಷ್ಟು ದಿನ ಇದೆ ಮದುವೆಗೆ ಎಂದಾಗ, ನಾನು ಅದನ್ನೇ ಹೇಳಿದೆ, ಮದುವೆಗೆ ಇನ್ನೊಂದು 4 ದಿನ ಇರೋದು, ರಜಾ ತಗೋ ಅಂತ, ಇವತ್ತು ಜವಳಿ ಹಾಕಿಸಿ ನಾನು ನಾಳೆಯಿಂದ ರಜಾ ಹಾಕ್ತೀನಿ ಅಂದ್ಲು ಎಂದಾಗ, ಓ ಹೌದಾ, ಸರಿ ಹಾಗಿದ್ರೆ ಹೊರಡೋಣ ಎಂದು ಹೇಳಿ ಕಾರ್ ಹತ್ತಿ ಕೂತರು. ವನಿತಾ ಅವರು ಏನೋ ನೆಪ ಹೇಳಿ ವಾಪಸ್ ಮನೆ ಒಳಗೆ ಬಂದು ಪೂರ್ಣಿಮಾಗೆ, ನಾವು ಮದುವೆ ಬಟ್ಟೆ ಹಾಕ್ಸೋದಕ್ಕೆ ಹೋಗ್ತಿದ್ದೀವಿ, ಮನೆ ಕಡೆ ಹುಷಾರು, ರಜಾ ತಗೋ, ಮದುವೆ ಕೆಲಸ ಶುರು ಮಾಡೋಣ, ಹಾಂ ಹಾಗೆ ದುಡ್ಡು ಮನೆಯಲ್ಲಿಟ್ಟು ಹೋಗ್ತಿದ್ದೀನಿ, ಅದರಲ್ಲಿ ಏನಾದರೂ ದುಡ್ಡು ಎತ್ತಿದ್ರೆ ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದರು
ತಮ್ಮ ತೋರು ಬೆರಳು ತೋರಿಸಿ ಎಚ್ಚರಿಕೆ ನೀಡುತ್ತೆ. ಸರಿ ಚಿಕ್ಕಮ್ಮ, ನಾನು ನಾಳೆಯಿಂದಲೇ ಯಾಕೆ, ಇವತ್ತಿನಿಂದಾನೇ ರಜೆ ತಗೊಂಡಿದ್ದೀನಿ. ಹಾಗೆ ನಾನೇನೂ ದುಡ್ಡು ತಗೊಳ್ಳೋದಿಲ್ಲ ಎಂದಳು ಕಣ್ತುಂಬಿಕೊಂಡು. ಅಷ್ಟು ಒಳ್ಳೆ ಬುದ್ಧಿ ಇದ್ದರೆ ಸಾಕು ಎಂದು ಮದುವೆ ಬಟ್ಟೆ ಖರೀದಿಗೆ ಎಂದು 1,00,000 ರೂಪಾಯಿ ತೆಗೆದುಕೊಂಡು ಬೀರು ಲಾಕ್ ಮಾಡಿ ಕೀಲಿ ಕೈ ತಮ್ಮ ಹತ್ತಿರ ಇಟ್ಟುಕೊಂಡು, ಪೂಣಿ, ನಾನು ಮನೆ ಲಾಕ್ ಹಾಕಿ ಪಕ್ಕದ ಮನೇಲಿ ಕೀ ಕೊಟ್ಟು ಹೋಗಿರ್ತೀನಿ. ಅವ್ರು ನಾವು ಹೋಗಿ ಒಂದು 10 ನಿಮಿಷದ ನಂತರ ಬಂದು ಲಾಕ್ ಓಪನ್ ಮಾಡ್ತಾರೆ, ನಾವೇನು ಹೊಡ್ತೀವಿ ಎಂದು ಹೇಳಿ ಮನೆ ಲಾಕ್ ಮಾಡಿ ಪಕ್ಕದ ಮನೆಯಲ್ಲಿ ಕೀ ಕೊಟ್ಟು ಹೇಳಿ ಹೋದಳು. ಕಾರ್ ಹೋಗಿದ್ದ 10 ನಿಮಿಷಕ್ಕೆ ಪಕ್ಕದ ಮನೆ ಪದ್ಮ ಬಂದು ಬಾಗಿಲು ತೆಗೆದರು. ಪೂರ್ಣಿಮಾ, ನಿನ್ನ ಹಣೆ ಬರಹನೇ ಸರಿ ಇಲ್ಲ. ಎಂಥ ಕಲ್ಲು ಹೃದಯದ ಹೆಂಗಸು ನಿಮ್ಮ ಚಿಕ್ಕಮ್ಮ. ನಿನ್ನ ಹಾಗೆ ತನಗೂ ಒಂದು ಹೆಣ್ಮಗಳಿದ್ದಾಳೆ ಅನ್ನೋದನ್ನು ಮರೆತು ಒಳ್ಳೆ ರಾಕ್ಷಸಿ ಥರ ಆಡ್ತಾಳೆ. ಕರುಣೆ ಇಲ್ಲದ ಕಟುಕಿ ಎಂದರು ಪೂರ್ಣಿಮಾ ತಲೆ ನೇವರಿಸುತ್ತಾ. ಪರವಾಗಿಲ್ಲ ಆಂಟಿ, ನನ್ನ ಹಣೆ ಬರಹಕ್ಕೆ ಹೊಣೆ ಯಾರು? ನಾನು ಪಡ್ಕೊಂಡು ಬಂದಿದ್ದೇ ಇಷ್ಟು ಅನಿಸುತ್ತೆ. ಅದಕ್ಕೆ ಯಾಕೆ ಚಿಕ್ಕಮ್ಮನ ಹೊಣೆ ಮಾಡೋದು ಹೇಳಿ ಎಂದಾಗ, ನಿನ್ನ ಈ ಒಳ್ಳೆತನ ಮತ್ತು ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾಳೆ ನಿಮ್ಮ ಚಿಕ್ಕಮ್ಮ ಎಂದು ಬೇಸರದಿಂದ ಹೇಳಲು ಪೂರ್ಣಿಮಾ ಒಂದು ಶುಷ್ಕ ನಗು ನಕ್ಕಳು. ಯಾರೇನೇ ಮಾಡಿದರೂ ಆ ಭಗವಂತ ನಿನ್ನ ಕೈ ಬಿಡೋದಿಲ್ಲ, ನೋಡ್ತಾ ಇರು. ಇಂದಲ್ಲ ನಾಳೆ ಆ ದೇವ್ರು ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನಿನ್ನ ಈ ಒಳ್ಳೆತನಕ್ಕೆ, ಈ ಮುಗ್ಧತೆಗೆ ನಿನಗೆಲ್ಲ ಒಳ್ಳೆಯದೇ ಆಗತ್ತೆ ಎಂದು ಮನದುಂಬಿ ಹೇಳಿದರು. ಸರಿ ಪೂರ್ಣಿಮಾ, ನನಗೆ ಬಟ್ಟೆ ತೊಳೆಯುತ್ತಿದೆ, ನಾನಿನ್ನು ಬರ್ತೀನಿ ಎಂದು ಹೋದರು. ಪೂರ್ಣಿಮಾ ತನ್ನ ಕಂಬನಿ ಒರೆಸಿಕೊಂಡು, ನೋಡೋಣ, ಆ ದೇವರಿಗೆ ಇನ್ನೂ ನನ್ನ ಮೇಲೆ ಕರುಣೆ ಬಂದಿಲ್ಲ ಅನಿಸುತ್ತೆ. ಅದಕ್ಕೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ, ಪರೀಕ್ಷೆಗಳ ಮೇಲೆ ಪರೀಕ್ಷೆ ನೀಡ್ತಿದ್ದಾನೆ ಎಂದುಕೊಂಡು ಬಾಗಿಲು ಲಾಕ್ ಮಾಡಿಕೊಂಡು ತನ್ನ ರೂಮಿಗೆ ಹೋದಳು. ಸ್ವಲ್ಪ ಸಮಯದ ಬಳಿಕ ಬಾಗಿಲು ಬೆಲ್ಲಾದಾಗ ಪೂರ್ಣಿಮಾ ಬಂದು ಡೋರ್ ಓಪನ್ ಮಾಡಿದಳು. ಎದುರುಗಡೆ ಅಪರಿಚಿತ ಮಹಿಳೆಯನ್ನು ನೋಡಿ, ಯಾರು ನೀವು, ಯಾರು ಬೇಕಿತ್ತು ಎಂದು ಕೇಳಿದಳು ಪೂರ್ಣಿಮಾ. ಅದು ಪೂರ್ಣಿಮಾ ಅಂದರೆ ನೀವೇ ತಾನೇ ಎಂದು ಕೇಳಲು, ಹೌದು ನಾನೇ ಪೂರ್ಣಿಮಾ, ತಾವ್ಯಾರು ಅಂತ ಗೊತ್ತಾಗಲಿಲ್ಲ ಎಂದಳು ಗೊಂದಲದಿಂದ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 19ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.